ಅಲ್ಲಮ್ಮ, ರೈತರೊಂದಿಗೆ ಹಾವು ಮುಂಗುಸಿ ಆಟವಾಡುತ್ತಿರುವ ರಾಜಕೀಯವಾಗಿಯೂ ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಹಲವಾರು ರಂಗದಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ರೆ, ಜೊತೆಗೆ ಹವ್ಯಾಸಿ ರಂಗಭೂಮಿ ಕಲಾವಿದರಾಗಿಯೂ ಮಿಂಚುತ್ತಾ ಇರುವಂತಹ SK ಮಧು ನಮ್ಮ ಜೊತೆಗಿದ್ದಾರೆ. ಅವರು ರಂಗಭೂಮಿ ಕಲಾವಿದರಾಗಿ ಅಥವಾ ಹವ್ಯಾಸಿಯಾಗಿ ಅದನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊತಾರೆ, ಜೊತೆಗೆ ಅವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಅವೆಲ್ಲದನ್ನು ಅವರ ಒಂದು ಕಿರುಪರಿಚಯ ಮೂಲಕ ಮಾತಾಡ್ಸೋಣ. ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್. ನಾವು ಒಂದು ಮಧ್ಯಮ ವರ್ಗದ ರೈತಾಪಿ ಕುಟುಂಬದ ಫ್ಯಾಮಿಲಿ. ನಮ್ಮ ಒಂದು ಹಳೆಯ ಮನೆಯಲ್ಲಿ ನಾವು ಫಸ್ಟು ವಾಸ ಮಾಡ್ತಾ ಇರ್ತೇವೆ. ನಮ್ಮ ತಂದೆ, ಅಜ್ಜ, ಅಜ್ಜಿ ಎಲ್ಲರೂ, ತಾಯಿ ಎಲ್ಲರೂ ಜೊತೆಗಿದ್ದಾಗ ನಾನು ಸುಮಾರು 1976ರಲ್ಲಿ ನಾನು ಜನನ ಆಗುತ್ತೆ. ಆ ಪ್ರಕಾರವಾಗಿ ನಾನು ಸ್ಕೂಲ್ ಡೇಸನ್ನು ಇಲ್ಲಿ 4ನೇ ತರಗತಿವರೆಗೂ ನಾನು ನಮ್ಮೂರಿನಲ್ಲೇ ಶಾಲೆ ಹೋದೆ. ಆಮೇಲೆ ಮನೆಯ ಪರಿಸ್ಥಿತಿ ಒತ್ತಡ, ಆವಾಗ ಹಾಸ್ಟೆಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಸ್ಥಿತಿ ಇತ್ತು. ನಮ್ಮ ತಂದೆಯವರು ನನ್ನನ್ನು ಸಿರ್ಸಿಯ ಒಂದು ಹುಲಿಯಪ್ಪನಗುಡ್ಡದ ಹಾಸ್ಟೆಲ್ಲಿಗೆ, ನಾನು BCM ಹಾಸ್ಟೆಲಿಗೆ ಸೇರಿಸಿದಾಗ ನಾನು ಗಾಂಧಿನಗರ ಸ್ಕೂಲಲ್ಲಿ 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ ನನ್ನ ವಿದ್ಯಾಭ್ಯಾಸ 5ರಿಂದ 7ರವರೆಗೂ ಗಾಂಧಿನಗರ ಸ್ಕೂಲಲ್ಲಿ ಮುಗಿಯುತ್ತೆ. ಅದನಂತರದಲ್ಲಿ 8ನೇ ಕ್ಲಾಸಿಗೆ ನಾನು ಪ್ರೋಗ್ರೆಸಿವ್ ಹೈಸ್ಕೂಲಿಗೆ ಕಾಲಿಡ್ತೀನಿ. ಆ ಕ್ಷಣದಲ್ಲಿ ನಾನು ಸ್ವಲ್ಪ ದಿವಸ, ಅಂದರೆ ಒಂದು 2 ತಿಂಗಳ ಮಾತ್ರ ನಾನು 8ನೇ ಕ್ಲಾಸಿಗೆ ನಾನು ಜಾಯಿನ್ ಆಗ್ತೀನಿ ಸರ್. ಅದಾದಮೇಲೆ ಏನಾಗುತ್ತೆ, ನಮಗೆ ಮನೆ ಕಡೆ ತುಂಬ ತಾಪತ್ರೆ. ನಮ್ಮ ತಂದೆರಿಗೆ 2 ಕಿಡ್ನಿ ಸ್ಟೋನ್ ಇರೋದ್ರೆ ಅವಾಗ ಹುಷಾರಿರಲ್ಲ, ಅಜ್ಜ ಕೆಲಸ ಮಾಡತಕ್ಕಂಥ ಸ್ಥಿತಿಯಲ್ಲಿರಲ್ಲ. ನಾನು ಅವಾಗ ಮನೆಗೆ ಒಂದು ದಿವಸ ಬಂದಿರ್ತೀನಿ. ಮನೆಗೆ ಬಂದಾಗ ಆ ಮೆಲಕನ್ನು ಹಾಕ್ಲೇಬೇಕಾಗುತ್ತೆ ಸರ್. ಯಾಕಂದರೆ ಆ ಮನೆಗೆ ಬಂದಂಥ ಸ್ಥಿತಿಯಲ್ಲಿ ಅವಾಗ ನಾವೇನು ಗದ್ದೆ ಬಿತ್ತಿ ಬರ ಹೊಡೆಯೋಂಥ ಟೈಮ್. ಆ ಟೈಮಲ್ಲಿ ಎಳಲನ್ನ ಮುಳ್ಳನ್ನು ನಾವೇನು ಎಳಲ್ ಅಂತ ಹೊಡಿತೀವಿ, ಕಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಅಜ್ಜ ಕೈ ಕಡ್ಕೊಂಡಿರ್ತಾರೆ. ಅವಾಗ ನಮ್ಮ ಚಿಕ್ಕಮಂಗ್ಳೂರು ನಮ್ಮ ತಾಯಿಯ ತಮ್ಮ, ನಮ್ಮ ಮಾವನವರು ಒಂದು ಮಾತು ಹೇಳ್ತಾರೆ, ನಿಮ್ಗೆ ಈ ಟೈಮ್ನಲ್ಲೂ ಶಾಲೆ ಬೇಕಾ ಅಂತಂಥ ಸಂದರ್ಭದಲ್ಲಿ ಅದೇ ಒಂದು ಮಾತಿಂದ ಸರ್ ನಾನು ಶಾಲೆಯನ್ನು 8ನೇ ಕ್ಲಾಸ್ ಅರ್ಧದಲ್ಲಿಯೇ ನಾನು ಬಿಡಬೇಕಾದಂಥ ಪರಿಸ್ಥಿತಿ, ಭಾಳ ನೋವಿನಿಂದ ಹೇಳ್ಬೇಕಾಗಿದೆ ನಾನು. ಯಾಕಂದ್ರೆ ಆ ಸ್ಥಿತಿ ಆದರೂ ಕೂಡ ಮನೆಯಲ್ಲಿ ನಮ್ಮ ತಂದೆ ತಾಯಿ ನೀನು ಶಾಲೆ ಹೋಗು, ಓದು ಅಂದರು. ನಾನು ಹೋಗಲಿಲ್ಲ. ಕೃಷಿಯನ್ನು ಕೆಲಸ ಮಾಡ್ತಾ ಬಂದೆ. ಆಮೇಲೆ ಕಾಲಾಂತರದಲ್ಲಿ ನಮ್ಮದು ಮದುವೆನೂ ಕೂಡ 2004ರಲ್ಲಿ ಮದುವೆ ಆಗುತ್ತೆ. ನಂದು ನಮ್ಮ ತಂಗಿದು ತಮ್ಮ, ನಾವು ತಂಗಿ, ತಮ್ಮ ಮತ್ತು ನಮ್ಮ ತಂಗಿ 3 ಜನ ನಾವು ತಂದೆ ತಾಯಿ ಮಕ್ಕಳಾಗಿರ್ತೀವಿ. ಮದುವೆ ಆದ ನಂತರದಲ್ಲಿ ನನಗೆ ಕೂಡ 2 ಜನ ಮಕ್ಕಳು, 2 ಕೂಡ ಹೆಣ್ಮಕ್ಳು. ಒಬ್ಳು ಸೃಷ್ಟಿ ಅಂತೇಳಿ, ಒಬ್ಳು ಶ್ರೇಯಾ ಅಂತೇಳಿ. ಆಮೇಲೆ ನಮ್ಮ ತಮ್ಮ. ಹೀಗೆ ಒಂದು ತುಂಬು ಕುಟುಂಬದಲ್ಲಿ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಬಂದಿದ್ದೇವೆ. ಈಗಿನ ಪರಿಸ್ಥಿತಿ ಒಳ್ಳೆ ಈಗ ದೇವ್ರ ದಯೆಯಿಂದ ಎಲ್ಲ ಜನರ ಆಶೀರ್ವಾದದಿಂದ ಕೃಷಿ ಮಾಡ್ಕೊಳ್ತಾ ಚೆನ್ನಾಗಿದ್ದೀವಿ. ಒಂದು ನೆಮ್ಮದಿ ಇದೆ ಜೀವನಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ನೀವು ಹವ್ಯಾಸಿ ಕಲಾವಿದರಾಗಿ ನಡ್ಸ್ಕೊಂಡು ಹೋಗ್ತಿದ್ದೀರಾ. ಈಗ ಒಂದು ಕಲಾವಿದರಾಗಬೇಕು ಅಥವಾ ನಾಟಕ ರಂಗದಲ್ಲಿ ನಿಮ್ಗೆ ತೊಡಸ್ಕೊಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಹೇಗೆ ಬರುತ್ತೆ, ಅಥವಾ ನಿಮ್ಗೆ ಕಲೆ ಬಗ್ಗೆ ಇಂಟ್ರೆಸ್ಟ್ ಯಾವಾಗಿಂದ ಬರುತ್ತೆ? ಅದು ನಿಜ ಸರ್. ನಾವು ಶಾಲೆ ಡೇಸ್ನಲ್ಲಿ ಸ್ವಲ್ಪ ಈ ಏಕಾಂಕ ನಾಟಕಗಳನ್ನು ಮಾಡ್ತಕ್ಕಂಥ ಹುಚ್ಚಿತ್ತು. ಶಾಲೆ ಬಿಟ್ಟ ನಂತರ ಈಗ ನಮ್ಮ ಊರು ಸರ್ ದೊಡ್ಡದೂರು, ಸುಮಾರು 200-230 ಮನೆಗಳಿರ್ತಕ್ಕಂಥ ಗ್ರಾಮ. ನಾವು ಪ್ರತಿ ಶಿವರಾತ್ರಿಯಲ್ಲಿ ಜಾತ್ರೆ ನಡೀತಾ ಇರ್ತದೆ, ಕಾರ್ತಿಕ ನಡೀತಾ ಇರ್ತದೆ. ನಮ್ಮೂರಲ್ಲಿ ಮೊದಲೇ ಹಿರಿಯರೆಲ್ಲ ಮಾಡ್ತಿದ್ರು, 3-4 ನಾಟಕ ಮಾಡ್ತಿದ್ರು. ಅದು ನೋಡಿ ನಾವು ಪ್ರೇರೇಪಣೆ ಆಯ್ತು. ನಾನು ಮತ್ತೆ ಕೃಷಿ ಇತ್ತಲ್ಲ ಸರ್, ಕೃಷಿ ಜೊತೆಗೆ ನಾಟಕಕ್ಕೆ ರಂಗಕ್ಕೆ ನಾ ಇಳಿಬೇಕಂತ ಪರಿಸ್ಥಿತಿ ಬಂತು. 1992ರಿಂದ ನಾನು ನಾಟಕದ ಒಂದು ಕಲಾಕ್ಷೇತ್ರಕ್ಕೆ ಧುಮುಕಿದ್ದೀನಿ. ಈಗ ಹಲವಾರು ಕ್ಷೇತ್ರ ನಾಟಕಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದಕ್ಕೆ ನಾಟಕ ರಂಗಕ್ಕೆ ಬರೋದಕ್ಕೆ ನಿಮ್ಮ ಒಂದು ತಂದೆಯಿಂದ ಪ್ರೇರಣೆ ಆಗ್ತದೆ ಅಂತ ಹೇಳ್ತೀರಾ. ಅಲ್ಲಿಂದ ನಿಮ್ಮ ಕಲಾ ಪ್ರಯಾಣ ಹೇಗೆ ಸಾಕ್ತಾ ಹೋಗ್ತದೆ? ಯಾವ್ಯಾವ ರಂಗದಲ್ಲಿ ನೀವು ತೊಡಸ್ಕೊಂಡಿದ್ದೀರಾ ಅಥವಾ ನಿಮ್ದೇ ಆದ ಒಂದು ಬಳಗ ಕಟ್ಕೊಂಡಿದ್ರೆ ಹೇಗೆ ಸಾಕ್ತಾ ಇದೆ? ಇಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ನಾವು ನಮ್ದೇ ಆಗಿರ್ತಕ್ಕಂಥ ಊರಿನಲ್ಲಿ ನಾನು ಪಾತ್ರ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ದಲಿತೋದ್ಧಾರ ಅಂತಕ್ಕಂಥ ಏಕಾಂಕ ನಾಟಕದಿಂದ ನಾನು ಪ್ರಾರಂಭ ಮಾಡಿದೆ. ಅದಾದ ನಂತರದಲ್ಲಿ ತಿರ್ಗಾ 2ನೇ ವರ್ಷದಲ್ಲಿ 2 ನಾಟಕದಲ್ಲಿ ವಿಲನ್ ಪಾತ್ರ ಮಾಡ್ತಾ ಹೋದೆ. ಅದಾದ ನಂತರದಲ್ಲಿ ಕಂಟಿನ್ಯೂ ನಾವು ಮಾಡ್ತಾ ಹೋದೆ. ಅವಾಗೇನು ನಾವು ತಂಡ ಕಟ್ಟಲಿಲ್ಲ, ಬಟ್ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಇವತ್ತು ಇಲ್ಲೇ ನಮ್ಮೂರಲ್ಲಿ ಒಬ್ರು ರಾಮು ಸಾಲಿ ಅವರು ಅಂತ ಇದ್ದಾರೆ, ಅವರು ಈಗಲೂ ಕೂಡ ಇದ್ದಾರೆ. ಅವರು ಅವಾಗ ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು. ಅವ್ರು ನಮಗೆಲ್ಲ ಉತ್ಸಾಹ, ಪ್ರೇರಣೆ, ನೀವು ಬಾಬಾ ಚೆನ್ನಾಗಿ ಮಾಡ್ತೀವಿ.
ಅವ್ರನ್ನ ನಾವು ಪಾದಾರ್ಪಣೆ ಮಾಡ್ತೀವಿ. ಈಗ ರಂಗಭೂಮಿ ಕಲೆ ಅನ್ನೋದು ಒಂದು ದೊಡ್ಡ ಸಾಗರ. ಯಾಕಂದ್ರೆ ನಾಟಕ ಎಲ್ಲ ಅಂದ್ರೆ ಒಂದು ಸರಿಯಾಗಿ ಕಲ್ತೆ ಬರಬೇಕಾಗತ್ತೆ. ನಿಮ್ಗೆ ಯಾರೆಲ್ಲ ಗುರುಗಳಿಂದ ನೀವು ಕಲಿತೀರಾ ಅಥವಾ ಯಾರಿಂದೆಲ್ಲ ಪ್ರೇರಣರಾಗಿ ನೀವು ಈ ನಾಟಕ ರಂಗ ಕಲೀಲಿಕ್ಕೆ ಒಂದು ಹವ್ಯಾಸಿಯಾಗಿ ತಗೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಹೇಳ್ಬೋದಾ? ಸರ್, ಒಳ್ಳೆ ವಿಷಯ ಅದು. ನಾನು ಈಗಾಗಲೇ ಹೇಳಿದೆ, ರಾಮು ಸಾಲಿ ಅವರು ಅಂತೇಳಿ ಪ್ರಥಮ ನಮ್ಮ ನಿರ್ದೇಶಕರು. ಅದಾದ ನಂತರದಲ್ಲಿ ಸರ್ ಸಂಗೀತ ನುಡಿಸ್ಲಿಕ್ಕೆ ಬರ್ತಿದ್ರು ದಿವಂಗತ ಚಂದ್ರಶೇಖರ್ ಲಲಾಟಿ ಮಾಸ್ಟರ್ ಅಂತೇಳಿ. ಅವರು ಒಬ್ಬ ಉತ್ತಮ ಕಲಾವಿದರು. ಅವರು ನಮಗೆ ಬೆನ್ನು ಚಪ್ಪರಿಸಿದ್ರು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ನಮ್ಮೂರಲ್ಲಿ ಎನ್.ಎಫ್. ದಿಂಡೂರ್ ಅಂತೇಳಿ ಒಬ್ರು ಇವತ್ತಿಲ್ಲ, ಅವರು ಶಿಕ್ಷಕರು. ಅವರು ಬಿಜಾಪುರ ಬಾಗಲಕೋಟೆ ಸೈಡ್ನವರು. ಈ ಕಡೆ ಬಂದು ಉಳಿದಿದ್ರು. ಬಹಳ ಅತ್ಯುನ್ನತವಾದ ಅವರು ಪಾತ್ರಗಳನ್ನ ಶಿಕ್ಷಕರಾದ್ರು ಕೂಡ ಮಾಡ್ತಾರೆ. ಅವರು ಮತ್ತೆ ಇನ್ನೊಬ್ರು ಕೃಷಿ ಅಧಿಕಾರಿಗಳು ಈಗಲೂ ಇದ್ದಾರೆ ಸೊರಬದಲ್ಲಿ. ಕುಪ್ಪಳ್ಳಿ ಸರ್ ಅಂತ ಇಲ್ಲಿ ನಮ್ಮ ಗುಡ್ನಾಪುರ ಕತ್ರಿಯಲ್ಲಿ ಇದ್ದಾರೆ. ಅವರು ಆಲ್ ಇಂಡಿಯಾ ಏರಿಯಾ ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿದ್ದಾರೆ ಅವರು. ಆಮೇಲೆ ಈ ದಿಂಡೂರ್ ಸರ್ ಇರ್ಬೋದು, ಕೃಷಿ ಅಧಿಕಾರಿಗಳಿರ್ಬೋದು, ಅವರೆಲ್ಲ ಒಂದು ತಂಡ ಕಟ್ಕೊಂಡು ಉತ್ತಮವಾದ ಕಲೆ. ಈಗಾಗಲೇ ಇಲ್ಲಿ ಕಂತ್ರಾಜಿಯಲ್ಲಿ ನಿಧನರಾಗಿದ್ದಾರೆ, ವಿಷ್ಣುಗೋಪ್ ಕಂತ್ರಾಜಿ ಅಂತ ಹೇಳಿ. ಅವರೆಲ್ಲ ಉತ್ತಮವಾದ ಕಲಾವಿದರು. ಅವ್ರ ಜೊತೆ ಅವ್ರನ್ನೆಲ್ಲ ನೋಡಿ ನಾವೊಂದು ಮಾರ್ಗದರ್ಶನದಲ್ಲಿ ಕಲಿಲಿಕ್ಕೆ ಸಾಧ್ಯ. ಆದ್ರೆ ಸರ್, ಅದಾದ ನಂತರದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಸುಮಾರು ನಾಟಕಗಳನ್ನು ಮಾಡಿಸ್ತಾ, ಬೇರೆ ಬೇರೆ ಡೈರೆಕ್ಷನ್ ಮಾಡ್ತಾ, ಇಲ್ಲಿಯೂ ಕೂಡ ಮಾಡ್ತಾ, ಅಲ್ಲಿ ಸಂಪೂರ್ಣವಾಗಿ ನಾನು ಧುಮುಕ್ಬಿಟ್ಟೆ. ಆದ್ರೆ ಕಲಿತಕ್ಕಂಥದ್ದು ಬಹಳ ಇದೆ. ನಾವು ಅಷ್ಟು ಸಂಪೂರ್ಣವಾಗಿ ಕಲ್ತಿದ್ವಿ ಅಂತಲ್ಲ, ಬಟ್ ಅಲ್ಲಿಂದ ಜಾಸ್ತಿ ಆದ ಆಸಕ್ತಿ ನನಗೆ ಮೂಡ್ತು. ಹವ್ಯಾಸಿಯಾಗಿ ಒಂದು ರಂಗಭೂಮಿಯಲ್ಲಿ ಪಾದಾರ್ಪಣೆ ಮಾಡ್ತೀರಾ, ಹಲವಾರು ಒಂದು ಗುರುಗಳ ಜೊತೆಗೆ ನೀವು ಕಲಿತಾ ಹೋಗ್ತೀರಾ. ನಿಮ್ಮದೇ ಆದ ಒಂದು ಸಂಘ ಅಥವಾ ಬಳಗ ಅಂತ ಕಟ್ಕೊಂಡು ಹೋಗ್ತಿದ್ದೀರಾ, ಅಥವಾ ನೀವು ವೈಯಕ್ತಿಕ ಇಂಡಿವಿಜುವಲ್ ಆಗಿ ಹೋಗ್ತಿದ್ದೀರಾ, ಅಥವಾ ಬಳಗ ಕಟ್ಕೊಂಡಿದ್ದೀರಾ, ಅವ್ರು ಯಾರೆಲ್ಲ ಇದ್ದಾರೆ ಅಂತ ತಿಳಿಸ್ಬೋದಾ? ಹೌದು ಸರ್, ಒಳ್ಳೆ ವಿಷಯ ಇದು. ಸರ್, ಏನಾಯ್ತು, ನಾನು ಕಾಲಕ್ರಮೇಣ ಊರಲ್ಲಿ ಏನು ಮಾಡ್ತಾ ಇದ್ವಿ, ಅದಾದ ನಂತರದಲ್ಲಿ ಹೊರಗಡೆಯಿಂದ ಕೂಡ ನನಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಮನೇಲೂ ಕೂಡ ಈಗಲೂ ಬೈತಾರೆ ನನಗೆ, ಅಂದರೆ ನಿದ್ರೆಗೆಟ್ಕೊಂಡು ಯಾಕೆ ಹೋಗೋದು, ಯಾಕೆ ಮಾಡೋದು ಅಂತೇಳಿ. ಆದರೂ ಕೂಡ ಕೆಲಸ ಹಾಳು ಮಾಡದೆ ನಾನು ಕೆಲಸ ಮುಗಿಸ್ಕೊಂಡು ನಾನು ರಾತ್ರಿ ಟೈಮ್ ಹೋಗಿ ಬರ್ತಕ್ಕಂಥ ಸಂಪ್ರದಾಯ ಇಟ್ಕೊಂಡ್ವಿ. ಅದಾದ ನಂತರ ನಾನು ಈಗ ಈ ಕಡೆ ಕುಮಟಾ ಸೈಡ್ವರೆಗೂ, ಈ ಕಡೆ ಹಾವೇರಿ, ಈ ಕಡೆ ಶಿವಮೊಗ್ಗ, ಚಿತ್ರದುರ್ಗ ಎಲ್ಲ ಕಡೆ, ಅಂದ್ರೆ ಈ ಕಡೆ ನಾವು ಶಿಕಾರಿಪುರವರೆಗೂ ಬಹಳ ಕಡೆ ನಾನು ಹೋಗಿದ್ದೀನಿ. ರಾತ್ರಿ ನಾನು ನಾಟಕ ಮುಗಿಸ್ಕೊಂಡು ಬರ್ತೀನಿ. ಸರ್, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೀವು ಸಂಘ ಕಟ್ಕೊಂಡಿರ, ಬಳಗ ಕಟ್ಕೊಂಡಿರ ಅಂತೇಳಿ. ನನಗೇನಿತ್ತು ಅಂದ್ರೆ ಸರ್, ಈಗ ಭಾಳ ಕಡೆ ನಾವು ಪ್ರೋಗ್ರಾಮಿಗೆ ಹೋಗ್ತೀವಿ. ಹೋದಾಗ ಏನಾಗ್ತದೆ, ಇಲ್ಲೇ ನಮ್ಮ ಸಿದ್ದಾಪುರ ವಿನಾಯಕರು ಇರ್ಬೋದು, ಅಲ್ಲಿ ನಮ್ಮ ಕೊರಕೋಡ್ ರವಿ ಅಂತ ಇರ್ಬೋದು, ಈ ಕಡೆ ನಮ್ಮ ಹಾವೇರಿಯಲ್ಲಿ ಚನ್ನಪುರ, ಅವರೆಲ್ಲ ಕೂಡ ಒಂದೊಂದು ಸಂಘ ಇದಾವೆ. ಅವರೆಲ್ಲ ನಾವು ಕರೆದಾಗ ನನಗೂ ಏನು ಅನಿಸ್ತು ಅಂದ್ರೆ, ನಾವು ಒಂದು ಸಂಘ ಮಾಡಬೇಕು ಅಂತ ಬಂತು ನನ್ನ ಮನಸ್ಸಿಗೆ ಬಂದಾಗ, ನಾನು ಸುಮಾರು 3 ವರ್ಷಗಳಿಂದ ಸರ್ ನಾನು ಅದನ್ನ ಒಂದು ಗ್ರೂಪ್ ಮಾಡಿ, ಒಂದು 150 ಜನರ ಗ್ರೂಪ್ ಅನ್ನ ಇಡೀ ನಮ್ಮ ಸಿರ್ಸಿ ತಾಲೂಕಿನ ಗ್ರೂಪ್ ಮಾಡಿ ಸಂಘವನ್ನು ಹುಟ್ಟಾಕ್ಬೇಕಂತ ಪ್ರಯತ್ನ ಬಹಳ ಮಾಡಿದೆ. ಆದ್ರೆ ಅಲ್ಲಿ ಗ್ರೂಪ್ ಅಲ್ಲೇ ಕೆಲಸ ಆಗ್ತಿತ್ತು, ಬಿಟ್ರೆ ಕಾರ್ಯರೂಪಕ್ಕೆ ಬರಲಿಲ್ಲ. ಅದಾದ ನಂತರ ಹೋದ್ಸಲ ಏನೋ ಮಾಡಿ ನಾವು ರಿಜಿಸ್ಟರ್ ಮಾಡ್ಲೇಬೇಕಂತಕ್ಕಂಥ ಒಂದು ಹಠ ನನಗೆ ಬಿತ್ತು. ಅದಾದ ನಂತರದಲ್ಲಿ ಕಾಲ್ವೆ ಕಲ್ಲಾಪುರದ ಮಧುಕುಮಾರ್ ಮಾಸ್ಟರ್ ಅಂತೇಳಿ, ಕ್ಯಾಶೋ ಮಾಸ್ಟರ್, ಅವರು ಕೂಡ ನನಗೆ ಬಹಳ ಸಾಥ್ ಕೊಟ್ರು. ನೀವು ಇಂಥದ್ದು ಮಾಡ್ರಿ, ರಿಜಿಸ್ಟರ್ ಮಾಡ್ರಿ ಅಂತೇಳಿ. ನಾನು ಆಮೇಲೆ ಏನ್ ಮಾಡಿದೆ, ಎಲ್ಲ ಇಲಾಖೆಯನ್ನು ಸಂಪರ್ಕ ಮಾಡಿ, ಇದಕ್ಕೆ ಸಂಬಂಧಪಟ್ಟ ಕನ್ನಡ ಸಂಸ್ಕೃತಿ ಇಲಾಖೆ ಸಂಪರ್ಕ ಮಾಡಿ ಒಂದು ಟೀಮ್ ಅನ್ನು ಅವಾಗ ಮಾಡ್ಲೇಬೇಕಾಯ್ತು. ಒಂದು ಮೀಟಿಂಗ್ ಕರೆದೆ, ಅಲ್ಲಿ ಸಿರ್ಸಿಯಲ್ಲಿ ಒಂದು ಮೀಟಿಂಗ್ ಕರೆದ್ವಿ. ಅದಾದ ನಂತರದಲ್ಲಿ ನಾವು ಗುಡ್ನಾಪುರದಲ್ಲಿ ಒಂದು ಮೀಟಿಂಗ್ ಕರೆದೆ, ಇಡೀ ಸಿರ್ಸಿ ತಾಲೂಕಿಂದು. ಸುಮಾರು ಫಸ್ಟಿಗೆ ಕಡಿಮೆ ಇತ್ತು, ಒಂದು 10-15 ಜನ ಅಷ್ಟೇ ಬಂದರು. ಆದರೂ ಕೂಡ ನಾವು ಎಲ್ಲಿ ಎದೆಗುಂದದೆ ಮಾಡಿ, ಅದಂದ್ರೆ ಸಿರ್ಸಿಯಲ್ಲಿ ಮೀಟಿಂಗ್ ಮಾಡಿ, ಈಗ ಒಂದು 20 ಜನರ ಟೀಮನ್ನು, ಅಂದರೆ ಒಂದು ಆಡಳಿತ ಕಮಿಟಿ 20 ಜನ ಮಾಡಿದ್ದೀವಿ. ಅದರ ಜೊತೆಗೆ ಸುಮಾರು ಒಂದು 70-80 ಜನ ಸದಸ್ಯರು ಇದ್ದಾರೆ. ಮಯೂರವರ್ಮ ತಾಲೂಕು ಹವ್ಯಾಸಿ ರಂಗಭೂಮಿ ಕಲಾವಿದರ ಬಳಗ ಅಂತಕ್ಕಂಥದ್ದನ್ನು ರಿಜಿಸ್ಟರ್ ಬೈಲಾ ಮಾಡಿ ಕಾರವಾರಕ್ಕೆ ಹೋಗಿ ರಿಜಿಸ್ಟರ್ ಕೂಡ ಮಾಡಿದ್ದೇವೆ. ಅದರಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ. ಮಧುಕೇಶ್ವರ ನಾಯ್ಕ್ ಅಂತೇಳಿ ನಾನು ಅಧ್ಯಕ್ಷ ಆಗಿದ್ದೀನಿ. ಗಣೇಶ್ ಗೋಪಾಲ್ ನಾಯ್ಕ್ ಅಂತೇಳಿ ಕಾನ್ಗೋಡು ನಮ್ಮ ಸ್ನೇಹಿತರು, ಅವರು ಕೂಡ ಮೆಡಿಕಲ್ ರೆಪ್, ವೃತ್ತಿಯಲ್ಲಿ ಮೆಡಿಕಲ್ ರೆಪ್ಪು, ಅವರು ಉಪಾಧ್ಯಕ್ಷರಿದ್ದಾರೆ. ಆಮೇಲೆ ಮಂಜುನಾಥ್ ಎಚ್ ಆಚಾರ್ಯ ಅಂತೇಳಿ, ಅವರು ಆಚಾರ್ಯರು ವರ್ಕ್ ಮಾಡ್ತಾರೆ, ಮತ್ತು ಕಬಡ್ಡಿ ಒಂದು ಅಸೋಸಿಯೇಷನ್ನಲ್ಲಿ ಕೂಡ ಇದ್ದಾರೆ, ಅವರು ಕೂಡ ಉಪಾಧ್ಯಕ್ಷ ಆಗಿದ್ದಾರೆ. ಆಮೇಲೆ ಶ್ರೀಮತಿ ಶೋಭಾ ಅಂತೇಳಿ ಸಿರ್ಸಿ ಅವರು ಕೂಡ ಉಪಾಧ್ಯಕ್ಷ ಇದ್ದಾರೆ. ಆಮೇಲೆ ಸದಾನಂದ ನಾಯ್ಕ್ ಅಂತೇಳಿ ಉಳ್ಳಲ್ದವರು, ಅವರು ಕೂಡ ಉಪಾಧ್ಯಕ್ಷ ಇದ್ದಾರೆ. ಆನಂತರದಲ್ಲಿ ನಮ್ಮ ದಯಾನಂದ್ ಗೌಡ ಅಂತೇಳಿ ಕಬ್ಬೆ, ಒಬ್ಬ ಉತ್ತಮ ಕಲಾವಿದರು, ಅವರು ಕೂಡ ನಮ್ಮ ಸಂಘದಲ್ಲಿ ಇದ್ದಾರೆ. ಆರ್ ಗೋಪಾಲ್ ಉಂಚಳ್ಳಿ ಅಂತ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ರಾಜು ಎಸ್ ನಾಯ್ಕ್ ಅಂತೇಳಿ ಅವರು ನಮಗೆ ಸಹ ಕಾರ್ಯದರ್ಶಿಯಾಗಿದ್ದಾರೆ. ಅರವಿಂದ್ ಟಿ ನಾಯ್ಕ್ ಅಂತೇಳಿ ಅವರು ನಮ್ಮ ತೆಪ್ಗಿಯವರು, ಅವರು ಕೂಡ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ. ಇನ್ನು ಅಣ್ಣಪ್ಪ ಪಿ ನಾಯ್ಕ್ ಅಂತೇಳಿ ನಮ್ಮ ಹಾಡ್ಲಿಯವರೇ,
ಅವರು ತಬಲವಾದಕರು, ಉತ್ತಮ ತಬಲವಾದಕರು ಕೂಡ ಹೌದು. ಅವರು ಕೂಡ ನಮ್ಮ ಖಜಾಂಚಿಯಾಗಿದ್ದಾರೆ. ಆಮೇಲೆ ಜಿ ಟಿ ಪಟ್ಗಾರ್ ಅಂತೇಳಿ ಇಲ್ಲಿ ಕೋಟೆ ಮನೆಯವರು, ಅವರು ಕೂಡ ನಮ್ಮಲ್ಲಿ ಸಂಘದಲ್ಲಿ ಸದಸ್ಯ ಆಗಿದ್ದಾರೆ. ಆಮೇಲೆ ಇನ್ನೊಬ್ಬ BSN ಆಫೀಸರ್ ಆಗಿ BS ಪಟ್ಗಾರ್ ಅಂತೇಳಿ ಅವರು ತಾರ್ಗೋಡವರು, ಅವರು ಕೂಡ ನಮ್ಮಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ಆಮೇಲೆ ಮತ್ತೆ ಇನ್ನು ಹಲವಾರು ಜನ ನಮ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿದ್ದಾರೆ. ಇನ್ನೂ ನಾವು ಬಹಳಷ್ಟು ಜನರನ್ನು ತೆಗೆದುಕೊಂಡು ನಾವು ಉತ್ತಮವಾದ ಒಂದು ಸಂಘಟನೆ ಮಾದರಿ ಮಾಡಬೇಕು ಅನ್ನೋದು ಈ ಶಿರ್ಸಿಯಲ್ಲಿ. ನಾಯ್ಕ್ ಅಂತೇಳಿ ಅವರು ಶಿರ್ಸಿಯಲ್ಲಿ ಕಿಯಾ ಶೋರೂಮ್ ಮೇಲೆ ವರ್ಕ್ ಮಾಡ್ತಾರೆ ಸರ್. ಅವರು ಕೂಡ ನಮಗೆ ಸಂಚಾಲಕರಾಗಿದ್ದಾರೆ. ಮಹೇಶ್ ನಾಯ್ಕ್ ಅಂತೇಳಿ ಇದ್ದಾರೆ. ಇನ್ನು ಹಲವಾರು ಜನ ನಮ್ಮ ಸಂಘಟನೆಯಲ್ಲಿ ಇದ್ಕೊಂಡು ಸಾಥ್ ಕೊಡ್ತಾ ಇದ್ದಾರೆ ನನಗೆ ಈ ಸಂಘವನ್ನು ಉತ್ತಮ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥದ್ದು. ಹಾಗೇನೆ ಸರ್, ನಿಮ್ನೆಲ್ಲ ಕರಿತೀವಿ. ನಾವು ಒಂದು ಒಳ್ಳೆ ರೀತಿಯ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಬೇಕಂತ ಬಹಳ ಉತ್ತಮವಾದ, ನಮಗೆ ಬಹಳ ದಿವಸದ ಬಯಕೆ ಅದು, ಹಂಬಲ. ಆ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡ್ಬೇಕು ಅಂತೇಳಿ. ಇನ್ನು ಈಗ ನಮ್ಗೇನಾಗಿದೆ, ನಿನ್ನೆ ಕೂಡ ನಾವು ಮಧುರಳ್ಳಿಯಲ್ಲಿ ಒಂದು ಐತಿಹಾಸಿಕ ಶನೇಶ್ವರ ನಾಟಕ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ನಮ್ಗೆ ಬಹಳ ಜನ ಹೇಳಿದ್ರು, ನಾವು ನಿಮ್ಗೆ ಬಂದು ಸೇರ್ಕೊಳ್ತೇವೆ, ಮಾಡೋಣ. ಎಲ್ಲರ ಸಹಕಾರ ಸಹಕಾರ ಇದೆ ಸರ್. ಹೊರತುಪಡಿಸಿ ಸರ್, ಈಗ ನಾ ಮಾಡ್ತಕ್ಕಂಥ ಕಲೆಗೆ ನಾನೀಗ ಹೊರಗಡೆ ಎಲ್ಲೋ ಹೋಗಿ ನಾಟಕ ಮಾಡಿ ಬಂದಿರ್ಬೋದು, ಅಥವಾ ಗ್ರಾಮದಲ್ಲಿ ನಾಟಕ ಮಾಡ್ಬೇಕಾರಿದ್ರು, ನಮ್ಮ ಊರಿನ ಹಿರಿಯರು ಬಹಳ ಉತ್ಸಾಹದಿಂದ ನನಗೆ ಬೆಂತಾಡ್ತಾರೆ. ಸಹಕಾರ ಇದ್ದರೆ ಬಹಳ ದೊಡ್ಡ ಸಹಕಾರ ಇದೆ. ಎಲ್ಲೋ ಒಂದು ನಾಟಕ ಮಾಡ್ಬೇಕಂದ್ರೆ ಮುದ್ಕೇಶ್ವರನ್ ಕೇಳ್ರಪ್ಪ ಅಂತಾರೆ. ಆ ಒಂದು ಹೆಮ್ಮೆ ನನಗಿದೆ. ನಮ್ಮಲ್ಲಿ ತುಂಬಾ ಜನ ನನ್ನ ಸ್ನೇಹಿತರು, ಈಗ ನಾನು ಇನ್ವಾಲ್ವ್ ಆಗಿ ಎಲ್ಲರೂ ಸೇರಿ ನಾಟಕ ಮಾಡ್ತಿದ್ದೇವೆ. ಆದ್ರೂ ಕೂಡ ಊರಿನಲ್ಲಿ ಈಗ ಬಹಳ ಜನ ತೀರ್ಕೊಂಡಿದ್ದಾರೆ. ಈಗ ಈರಪ್ಪ ಚೇರ್ಮನ್ ಅಂತ ಇದ್ರು, ಈರಪ್ಪ ಹಂಚಿನ್ ಇರ್ಬೋದು, ಈಗ ಹಲವಾರು ಜನ ಇದ್ದಾರೆ. ಈಗ ಇದ್ದವ್ರು ಇರ್ಬೋದು, ಈಗ KB ಕುಪ್ಪಳ್ಳಿ ಅವರು ಅಂತ ಹೇಳಿದೆ ಸರ್. ಅವರೆಲ್ಲ ನಮಗೆ ಈಗಲೂ ಕೂಡ ಅವ್ರ ಒಂದೊಂದು ಮಾತು ಕೇಳಿದ್ರೆ ನಮ್ಗೆ ರೋಮಾಂಚನ. ಅಂತ ಒಂದು ಕಲಾವಿದರು ಅವರು. ದಿಂಡೂರು ಗುರುಗಳು ಹೇಳಿದೆ, ಅವರೆಲ್ಲ ಅದ್ಭುತ ಕಲಾವಿದರು. ಹಾಗಾಗಿ ಊರಿನವ್ರ ಸಹಕಾರ ಇಲ್ಲದೆ ಯಾವ್ದು ಮಾಡಕ್ ಅಸಾಧ್ಯ. ಈ ಊರಿನವ್ರ ಸಹಕಾರ ನಮ್ಗೆ ಒಂದ್ ರೀತಿ ಪ್ರೇರಣೆ. ಹಾಗಾಗಿ ಊರಿನವ್ರ ಸಹಕಾರ ಇಲ್ದೇನೆ ನಾವ್ ಯಾವ್ದನ್ನು ಮಾಡಕ್ ಹೋಗಲ್ಲ. ಇದಕ್ಕೆ ಊರಿನವ್ರದ್ದು ದೊಡ್ಡ ಸಹಕಾರ ಇದೆ. ಹಾಗಾಗಿ ಮುಂದೊಂದ್ ದಿವಸ ನಮ್ಮ ಊರಿನವ್ರು ಎಲ್ಲರನ್ನೂ ಸೇರಿ, ಅಂದ್ರೆ ಈ ಊರು ನಮ್ಮ ಇಡೀ ತಾಲೂಕಿನ ಮಾಡೋದ್ರಿಂದ ಅವ್ರಿಗೂ ಒಂದು ಖುಷಿ ಆಗ್ತದೆ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಮತ್ತೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ತೊಡಸ್ಕೊಂಡಾಗ ಕೇಳ್ಪಟ್ಟು ನೀವು ಧಾರ್ಮಿಕ ಕ್ಷೇತ್ರ ಇರ್ಬೋದು, ರಾಜಕೀಯವಾಗೂ ತೊಡಸ್ಕೊಂಡಿದ್ರ, ಅದ್ರ ಬಗ್ಗೆ ಹೇಳ್ಬೋದಾ? ಈಗ ಏನಾಗ್ತದೆ ಸರ್, ಗ್ರಾಮ ಅಂದಾಗ ಧಾರ್ಮಿಕ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇರ್ತವೆ. ಆ ದಿಸೆಯಲ್ಲಿ ನಾವು ಸಕ್ರಿಯವಾಗಿ ನಾವು ಪಾಲ್ಗೊಂಡಾಗ ಊರಿನವರು ಇವ್ರು ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂದಾಗ ನಮ್ಮನ್ನ ಅನಿವಾರ್ಯವಾಗಿ ತೊಡಗಿಸ್ತಾರೆ. ಹಾಗಾಗಿ ನಾನೀಗ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ನಮ್ಮ ಟ್ರಸ್ಟ್ ಮಾಡಿದ ನಂತರ ಬಂಗಾರೇಶ್ವರ ದೇವಸ್ಥಾನ ದೊಡ್ಡ ದೇವಸ್ಥಾನ ಇದು. ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಹೋಗ್ತಕ್ಕಂಥ ಪುಣ್ಯಕ್ಷೇತ್ರ ಇದು. ಅದು ಶಿವರಾತ್ರಿಯಿಂದ ಒಂದು ವಾರ ಜಾತ್ರೆ ನಡೀತದೆ. ಅಲ್ಲಿ ಟ್ರಸ್ಟ್ ಮಾಡಿದ್ರು. ಇಲ್ಲಿ ಈರಪ್ಪ ಹಂಚಿನವರು, ಪರಶುರಾಮಪ್ಪ ಈಡೂರ್ ಅಂತೇಳಿ ಅನೇಕ ಹಿರಿಯರೆಲ್ಲ ಸೇರಿ ಟ್ರಸ್ಟ್ ಮಾಡಿದ್ರು. ಆ ಟ್ರಸ್ಟ್ ಮಾಡಿ 2ನೇ ವರ್ಷಕ್ಕೆ ನಾನು ಈ ದೇವಸ್ಥಾನದ ಅಧ್ಯಕ್ಷನಾದೆ. ದೇವಸ್ಥಾನದ ಅಧ್ಯಕ್ಷನಾಗಿ ಅವರ ಅಡಿಯಲ್ಲಿ ನಾನು ಕೆಲಸ ಮಾಡಿದೆ. ಮೊದಲೇ ಚಪ್ರ ಹಾಕ್ತಿದ್ರು. ಊರಿನವರೆಲ್ಲ ಸಹಕಾರ, ಟ್ರಸ್ಟ್ನವ್ರ ಸಹಕಾರದಿಂದ ಸ್ಲ್ಯಾಪ್ ಆಯ್ತು. ಅಲ್ಲಿಂದ ದೇವಸ್ಥಾನ ನಿರಂತರವಾಗಿ ಭಕ್ತಾದಿಗಳು ಬರ್ತಾ ಇದೆ. ಅದಂತದಲ್ಲಿ ಊರಿನಲ್ಲಿ ಯುವಕ ಸಂಘಗಳಲ್ಲಿ ಕೆಲಸ ಮಾಡಿದ್ದೇನೆ. ಈಗ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟಾರೆ ಮನೆ ಕೆಲಸದ ಜೊತೆಗೆ ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಆ ಕೆಲಸದಲ್ಲಿ ಸ್ವಲ್ಪ ತೊಡ್ಕೊಳ್ಳಿಕ್ಕೆ ನನಗೆ ಜಾಸ್ತಿ ಅಭಿರುಚಿನೂ ಕೂಡ ಇದೆ. ಇನ್ವಾಲ್ವ್ ಆಗ್ತಾ ಇದೆ. ಈಗ ರಾಜಕೀಯ ಅಂತ ಅಂದ್ರೆ ಅದು ಬಾಳೆ ಎಲೆ ಮೇಲನೆ ಉಪ್ಪಿನಕಾಯಿ ಅಂತ ತಿಳ್ಕೊಂಡಿದ್ದೀವಿ. ಆದ್ರೂ ಕೂಡ ನಮ್ಮ ಮನೇಲಿ ಎಲ್ಲರೂ ನಂಗೆ ಬೈತಾರೆ. ರಾಜಕಾರಣದ ವಿಚಾರದಲ್ಲಿ ಬೇಡ ಹೋಗೋದು ಅಂತಕ್ಕಂಥ ವಿಚಾರದಲ್ಲಿ ಬೈತಾರೆ ಬಿಡಿ. ಅದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ಅದು ಒಳ್ಳೇದು ಅನಿಸ್ತದೆ ಅವ್ರು ಹೇಳೋದು. ಯಾಕಂದ್ರೆ ನಾನು ತಮ್ಮ ಎದುರು ಹೇಳ್ಬೇಕಂದ್ರೆ ನಾವು ಓಟ್ ಬಂದ ಪ್ರಥಮ ವರ್ಷದಿಂದ ನಾನು ಕಂಟಿನ್ಯೂ 3 ಸಲ ನಾನು ಪಂಚಾಯತ್ ಚುನಾವಣೆಗೆ ಫೈಟ್ ಮಾಡಿದೆ ಸರ್. ಇದು ನಾನು ನೋವಿನಿಂದ ಹೇಳಲ್ಲ, ಖುಷಿಯಿಂದಾನೇ ಹೇಳ್ತೀನಿ. ಆ 3 ಸಲ ಫೈಟ್ ಮಾಡಿದಾಗ ಒಂದ್ ಸಿಟಿಗೆ 10 ಜನ ನಿಲ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾನು 3 ಸಲನೂ ಕೂಡ ಸೋಲನ್ ಕಂಡಿದ್ದೆ. ಆದ್ರೆ ಬಹಳ ಅಂತರದಲ್ಲ, 1 ಓಟು 2 ಓಟು 3 ಓಟು ಅಂತರದ ಸೋತಿದ್ದೀನಿ. ಆದ್ರೆ ಜನ ಮಾತ್ರ ಪ್ರತಿ ವರ್ಷ ನನಗೆ 150-200 ಓಟ್ ಜಾಸ್ತಿ ಕೊಡ್ತಾ ಬರ್ತಿದ್ರು. ಎಲ್ಲೋ ಒಂದ್ ಕಡೆ ನನಗೆ ರಾಜಕಾರಣದ ಯೋಗ ಇಲ್ಲ ಅಂತಕ್ಕಂಥದ್ದನ್ನ ನಾನು ಸ್ವಲ್ಪ ಈಗ 2 ಫೀಲ್ಡ್ ಅಲ್ಲಿ ನಾನು ಗ್ಯಾಪ್ ಆಗಿ ಹಿಂದಕ್ಕೆ ಸೇರಿದ್ದೇನೆ. ನೆಕ್ಸ್ಟ್ ಈ ಸಲ ಬರ್ತಕ್ಕಂಥ ಚುನಾವಣೆಯಲ್ಲಿ ನೋಡ್ಬೇಕು ಅನ್ನತಕ್ಕಂಥದ್ದು ಇದೆ. ಅದು ಮನೆಯವ್ರ ಸಪೋರ್ಟ್ ತಗೊಂಡು, ಆಮೇಲೆ ಸ್ನೇಹಿತರು ಸಪೋರ್ಟ್ ತಗೊಂಡು. ಸೊ ಇಷ್ಟು ವರ್ಷಗಳ ಕಾಲ ನೀವು ರಂಗಭೂಮಿಯಲ್ಲಿ ಇದ್ದೀರಾ. ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ಇರ್ಬೋದು, ಹಲವಾರು ಕಡೆ ನಿಮ್ಮನ್ನ ಗುರುತಿಸಿ ಸನ್ಮಾನಗಳು ಮಾಡಿರ್ತಾರೆ. ಅವು ಕೆಲವೊಂದಿಷ್ಟು ನೆನಪಿದ್ದಷ್ಟು ನಮ್ಮ ವೀಕ್ಷಕರು ತಿಳಿಸಿ ಹೇಳ್ಬೋದಾ? ಈಗ ನನಗೆ ಬಹಳ ಪ್ರೀತಿಯಿಂದ ಕರೆದು ನಾಟಕ ಮಾಡಿಸಿದವರು ಬಹಳಷ್ಟು ಜನ ಇದ್ದಾರೆ. ನಾನೆಲ್ಲೂ ಕೂಡ ಯಾವುದೇ ಆಶಾಭಾವನೆಯಿಂದ ಹೋಗಿಲ್ಲ. ಈ ಕಡೆ ನಾನು ಬಹಳ ಸ್ನೇಹಿತರು, ಮೊದ್ಲಿಂದನೂ ಈಗೂ ಕೂಡ ಸ್ನೇಹಿತರು. ರಮೇಶ್ ನಾಯಕ್ ಅಂತೇಳಿ ಮಾವಿನಬಳ್ಳಿ ಕೊಪ್ಪ, ಅವರು ನಂದು ಒಡನಾಟ ಬಹಳ ಸಂಪರ್ಕ.
ಅವರು ಕೂಡ ಬಹಳ ಕಡೆ ನನ್ನನ್ನ ಕರೆದು ನನ್ನನ್ನು ಗುರುತಿಸಿದವರು ಅವ್ರಿಗೂ ಒಬ್ಬ ವ್ಯಕ್ತಿ. ಆಮೇಲೆ ಈ ಕಡೆ ನಾನು ಅವಾಗ್ಲೇ ಸರ್ ಸ್ವಲ್ಪ ಮೆಲುಕು ಹಾಕಿದೆ, ರವಿ ಕೊರ್ಕೋಡ್ ಅಂತ ಹೇಳಿ, ಅವರು ಸೊರಬದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂದ್ರೆ ಕಲಾವಿದರ ಸಂಘ ಅಂತ ಅವರೊಂದು ಹುಟ್ಟಾಕಿದ್ದಾರೆ. ಅವರು ಅತ್ಯುನ್ನತ ಸ್ಟೇಜ್ಗಳಲ್ಲಿ ನನಗೆ ಅವಕಾಶ ಕೊಟ್ಟು ಅಲ್ಲಿ ಸನ್ಮಾನಗಳನ್ನು ಮಾಡಿದ್ದಾರೆ, ಗೌರವಿಸಿದ್ದಾರೆ. ಈ ಕಡೆ ಸ್ನೇಹಿತ ವಿನಾಯಕ್ ನಾಯಕ್ ಹೌದು, ಈ ಕಡೆ ನಾವು ಹಾವೇರಿ ಈ ಕಡೆ ಬಂದ್ರೆ ಹಾವೇರಿ ಮುಂಡಗೋಡು ಬಂದ್ರೆ ಅಲ್ಲಿ ಚನ್ನಪ್ಪ ಅಂತ ಹೇಳಿ ಹಾವೇರಿ ಅವರಿದ್ದಾರೆ, ಒಬ್ಬ ಒಳ್ಳೆ ಕಲಾವಿದ. ಅವರು ಕೂಡ ನಾವು ಅನೇಕ ಸ್ಟೇಜ್ಗಳಲ್ಲಿ ಗೌರವಿಸಿ ಸನ್ಮಾನಿಸಿ ಕಳಿಸಿದ್ದಾರೆ. ರಾಘು ಮುಂಡಗೋಡು ಅಂತ ಇದ್ದಾರೆ. ಈ ಕಡೆ ಒಬ್ಬ ನಟಿ ಪದ್ಮಾ ಅಂತ ಹೇಳಿ, ಅವರು ಮನೆಯವರು ಕೂಡ ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಮುಂಡಗೋಡು ಅಂತ ಒಂದು ದೊಡ್ಡ ಇದರಲ್ಲಿ ಕೂಡ ನನಗೆ ಅವರು ಸೀನ್ಸಿನ ಉದ್ಘಾಟನೆ ಟೈಮಲ್ಲಿ ನೀರ್ನಳ್ಳಿ ರಾಮಕೃಷ್ಣ ಸರ್ ಬಂದಂತ ಸಂದರ್ಭದಲ್ಲಿ ಒಂದು ಒಳ್ಳೆ ವೇದಿಕೆ ಕೊಟ್ಟು ಟಿಕೆಟ್ ಡ್ರಾಮಾ ಮಾಡಿಸಿ ಅವತ್ತು ನನ್ನನ್ನು ಗೌರವಿಸಿಕೊಟ್ಟು ಅವನ್ನೆಲ್ಲ ಮರೀಲಿಕ್ಕೆ ಅಸಾಧ್ಯ ಸರ್. ಹಾಗೇನೆ ಇಲ್ಲಿ ಈ ಕಡೆ ನಾವು ಘಟ್ಟ ಕೆಳಗೆ ಕುಮಟಾ ಸೈಡ್ ಹೋದ್ರೆ ನಾರಾಯಣ್ ನಾಯಕ್ ಬರ್ಗಿ ಅಂತೇಳಿ, ಅವರು ಗಂಡ ಹೆಂಡತಿ ಇಬ್ರು ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ಸಲ ಫೆಬ್ರವರಿ 2ನೇ ತಾರೀಕು ಅವ್ರ ಕಾರ್ಯಕ್ರಮ. ಆ ಸ್ಟೇಜ್ನಲ್ಲಿ ಹೋಗಿ ನಮಗೆ ಒಳ್ಳೆ ರೀತಿಯಿಂದ ಸನ್ಮಾನಿಸಿದ್ದಾರೆ. ಅದು ಹೊರತುಪಡಿಸಿ ಸರ್ ಕೋಡಿಹಳ್ಳಿ ಚಂದ್ರಶೇಖರ್ ಅಂತ ಹೇಳಿ ಇಲ್ಲಿ ಒಂದು ಟ್ರಸ್ಟ್ ಅನ್ನು ಮಾಡಿದ್ದಾರೆ ಸರ್. ಅವರು ಮಧುಕುಮಾರ್ ಕಾಲ್ವೆ ಕಲ್ಲಾಪುರ ಅವರೆಲ್ಲ ಸೇರಿ ನಮ್ಮನ್ನು ಕರೆದು ಅಲ್ಲಿ ಒಂದು ಕರ್ನಾಟಕ ಜಾನಪದ ಪ್ರಶಸ್ತಿ ಅಂತಕ್ಕಂಥದ್ದನ್ನ 2024ರಲ್ಲಿ ಕೊಟ್ಟರು. ಅದಾದ ನಂತರದಲ್ಲಿ ಈ ವರ್ಷ ಒಂದು ಸುದೈವ ಅಂತ ಹೇಳ್ಬೋದು ನನಗೆ, ಆ ಭಾಗ್ಯ ಅಜ್ಜರ್ ಭಾಗ್ಯ ಅಂತೇಳಿ ಕಡೆನಂದಿಹಳ್ಳಿಯ ಶ್ರೀ ರೇವಣ ಸಿದ್ದೇಶ್ವರ ದೊಡ್ಡ ಒಂದು ಮಠದ ತಪಸ್ವಿಗಳು ಅವರು ದುಗ್ಲಿಯ ಒಂದು ಶಾಖಾ ಮಠದಲ್ಲಿ ನಮ್ಮನ್ನ ದಂಪತಿ ಸಮೇತರಾಗಿ ಕರೆಸಿ ನನ್ನನ್ನ ಒಂದು ಪದ್ಮಶ್ರೀ ಸಿರಿ ಪ್ರಶಸ್ತಿ ಅಂತಕ್ಕಂಥದ್ದನ್ನ ಈ ಸಲ ಒಂದು ದಸರಾದಲ್ಲಿ ನನಗೆ ಮುಡಿಗೇರಿಸಿದ್ರು. ಅದು ಆ ಗುರುಗಳ ಸಾನ್ನಿಧ್ಯದಲ್ಲಿ ಪಡೆದು ನಂಗೆ ದೊಡ್ಡ ಹೆಮ್ಮೆ. ಅದಾದ ನಂತರದಲ್ಲಿ ಸುದೈವ ಹೇಗ್ ಬಂತು ಅಂತಂದ್ರೆ, ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಒಂದು ಅಪ್ಲಿಕೇಶನ್ ಕರೆದಿದ್ರು. ನನ್ನ ಸ್ನೇಹಿತರು ಒಬ್ರು ಯಾರು ಹೇಳಿದ್ರು, ಒಂದು ಅಪ್ಲಿಕೇಶನ್ ಇದೆ ಮಧು ಹಾಕ್ರಿ ಅಂತ. ಸರ್ ನಾನು ಏನು ಬಯೋಡೇಟಾ ಮಾಡಿ ಇಟ್ಕೊಳ್ಳಿಲ್ಲ, ಆ ಕ್ಷಣದಲ್ಲಿ ಬಯೋಡೇಟಾ ರೆಡಿ ಮಾಡ್ಬೇಕು ಅಂತೇಳಿ ನಾವು ಊರಲ್ಲಿಲ್ಲ, ಗೋಕರ್ಣದಲ್ಲಿದ್ದೆ. ಅದನ್ನ ಇವತ್ತು ನೆನಪು ಮಾಡ್ಕೊಳ್ಳೇಬೇಕು. ನಾನು ಸಿದ್ದಾಪುರದಲ್ಲಿ ನಮ್ದು ಒಂದು ಪ್ರೆಸ್ ಇದೆ, ಪಾಂಪ್ಲೆಟ್ ಮಾಡಿಸಿದ್ದೆ. ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಸರ್ ಹೀಗಿದೆ ನನ್ನೊಂದು ಬಯೋಡೇಟಾ ಮಾಡ್ಬೇಕು ಅಂದೆ. ಸರ್ ಅರ್ಜೆಂಟ್ ಆಗಲ್ಲಲ್ರಿ ಅಂದ್ರೆ, ಇಲ್ಲ ಸರ್ ನಾಳೆನೂ ಕೊಡ್ಬೇಕು, ಇವತ್ತೇ ರೆಡಿ ಆಗ್ಬೇಕು ಅಂದೆ. ಸರ್ ನಾನು ಏನ್ ಮಾಡಿದೆ, ನನ್ನಲ್ಲಿ ಅಪ್ಲೋಡ್ ಇದ್ದೆಲ್ಲ ಬರ್ಬಾರ್ದು ಕಳಿಸಿದೆ. ನಂದು ಸ್ವಲ್ಪ ಹಿಸ್ಟ್ರಿ ಬರದೆ ಎಲ್ಲ ಫೋಟೋಸ್ ಆಗಿದೆ ಕಳಿಸಿದೆ ಸರ್. ನಾನು ಮೊದಲೇ ಸಾಮಾಜಿಕ ಹೊರತುಪಡಿಸಿ ನಮ್ಮೂರಲ್ಲಿ ದೊಡ್ಡ ಆಟ ಎಲ್ಲಲ್ಲಿ ನಾ ಪಾಠ ಮಾಡಿದ್ದೆ, ಅದೆಲ್ಲವನ್ನು ಅಪ್ಲೋಡ್ ಮಾಡಿ ಕಳಿಸಿ ಸರ್. ಎಲ್ಲನೂ ನೀಟಾಗಿ ಒಂದು ಬಯೋಡೇಟಾ ಮಾಡಿದ್ರು. ಪಾಪ ಅಸ್ಲಾಂ ಅಂತ ಹೇಳಿ ಇಲ್ಲಿ ನಮ್ಮ ಸಿದ್ದಾಪುರದವರು ಒಳ್ಳೆ ಕಲಾವಿದರು, ಸಿರ್ಸಿ ಬರ್ತಾರೆ. ಅವ್ರಿಗೆ ಹೇಳಿದೆ, ಅವ್ರು ತಗೊಂಡು ಬಂದಿದ್ರು. ಬೆಳಗ್ಗೆ ಹಂಗೆ ಒಯ್ದು ನಾನು ಸಿರ್ಸಿ ಆಫೀಸಿಗೆ ಕೊಟ್ಟೆ ಸರ್. ಅದು ನಿಮ್ಮೆಲ್ಲರ ಸಹಕಾರದಿಂದ, ಎಲ್ಲ ಹಿರಿಯರ ಆಶೀರ್ವಾದದಿಂದ ನಂದು ಕೂಡ ಈ ಒಂದು ಕಲಾವಿದರ ಭೂಮಿಯಲ್ಲಿ ಅಥವಾ ಕಲಾವಿದರ ವೇದಿಕೆ ಮುಖಾಂತರ ನನಗೆ ಆಯ್ಕೆ ಆಗಲಿಕ್ಕೆ ಬಂತು. ಆ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಶಿರ್ಸಿ ತಾಲೂಕಿನಲ್ಲಿ ಸಿಕ್ಕಿರೋದು ಒಳ್ಳೆ ಹೆಮ್ಮೆ ಸರ್. ನಮ್ಮ ತಂದೆ ತಾಯಿಯು ಮಾಡಿದ ಪುಣ್ಯ ನನಗೆ ಅದು ಲಭಿಸಿದೆ ಅಂತ ಹೇಳಿ ನನ್ನ ಭಾವನೆ ಇದೆ. ಸೊ ಇಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಇದ್ದೀರಾ, ರಂಗಭೂಮಿ ಬಗ್ಗೆ ಈಗಿನ ಪರಿಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಒಂದು ವೀಕ್ಷಕರಿಗೆ ತಿಳಿಸ್ಬೋದಾ? ಹೇಳ್ಬೋದು ಸರ್. ಈಗ ನಾನು ಸರ್ 1992ರಿಂದ ಇಲ್ಲಿವರೆಗೆ ಅಂದ್ರೆ ಸುಮಾರು 35-36 ವರ್ಷಗಳ ನಿರಂತರ ಪ್ರಯಾಣದಲ್ಲಿ ಪ್ರತಿ ವರ್ಷನೂ ಚಾಚು ತಪ್ಪದೆ ಎಲ್ಲಿ ಬಿಟ್ಟಿಲ್ಲ. ಆ ಅಜ್ಮಸಲ್ಲಿ ಹೋದ್ರೆ ಸುಮಾರು 90-100 ಹತ್ರ ಬಂತು ಸರ್. ನನ್ನ ಪ್ರಯೋಗಗಳು 100 ಹತ್ರ ಬಂದಿದೆ, ಆಲ್ಮೋಸ್ಟ್ 100 ಆಗಿರ್ಬೋದು. ಅದರಲ್ಲಿ ಡೈರೆಕ್ಷನ್ ಹೋಗಿದ್ದು ಒಂದು 45-48 ಡೈರೆಕ್ಷನ್ ಕೂಡ ಮಾಡಿದ್ದೇನೆ ಇಲ್ಲಿ ಆಜುಬಾಜು ಹಳ್ಳಿಗೆಲ್ಲ ಹೋಗಿ. ಅದು ಹೊರತುಪಡಿಸಿ ಈಗಿನ ರಂಗಭೂಮಿಗೂ ಮೊದಲಿನ ರಂಗಭೂಮಿಗೂ ಸ್ವಲ್ಪ ವ್ಯತ್ಯಾಸ ಅನಿಸ್ತಾ ಇದೆ ಸರ್. ನಾನು ಪ್ರೇಕ್ಷಕ ವರ್ಗನೂ ಸ್ವಲ್ಪ ಹೌದು ಅಲ್ಲ ಸರ್, ವೀಕ್ಷಕ ವರ್ಗ ಒಂದ್ ರೀತಿಯಿಂದ ಪ್ರೋತ್ಸಾಹ ಒಂದು ದೃಷ್ಟಿಯಿಂದ ಇದ್ರೆ, ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕಲಾವಿದರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್, ನಮ್ಮ ಕಲೆ ಅನ್ನೋದು ಏನಾಗಿದೆ ಅಂದ್ರೆ ಸರ್, ಈಗ ಒಂದ್ ರೀತಿ ಆಡಂಬರಕ್ಕೆ ಹೊರಟಿದ್ದಾರೆ. ಅದು ಆಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ದೊಡ್ಡ ದೊಡ್ಡ ಕಲಾವಿದರು ಕೂಡ ಇದ್ದಾರೆ ಸರ್. ಇವತ್ತು ಯಕ್ಷಗಾನ ಬೇರೆ, ದೊಡ್ಡಾಟ ಬೇರೆ, ಪೌರಾಣಿಕ ನಾಟಕ ಬೇರೆ, ಐತಿಹಾಸಿಕ ಬೇರೆ, ಆರ್ಕೆಸ್ಟ್ರಾ ಬೇರೆ, ನಾಟಕ ಬೇರೆ. ನಾಟಕ ಅಂತ ಅಂದ್ರೆ ಒಂದು ಗತ್ತು ಗಾಂಭೀರ್ಯದಿಂದ ತುಂಬಿರ್ತಕ್ಕಂಥ ವೇದಿಕೆ, ಅದೇ ಆಗ್ಬೇಕು ವಿನ ಇವತ್ತು ನಾಟಕಗಳು ಆರ್ಕೆಸ್ಟ್ರಾ ಆಗ್ತದೆ ಸರ್. ದಯಮಾಡಿ ಅದಾಗಬಾರ್ದು. ಅದರಿಂದ ಸ್ವಲ್ಪ ವೀಕ್ಷಕರು ಕೂಡ ಬಾಳ ರೀತಿಯಿಂದ ಇದೇ ನಾಟಕನು ಆರ್ಕೆಸ್ಟ್ರಾ ಅನ್ನೋ ಸ್ಥಿತಿ ಬಂದಿದೆ. ಅದಾಗಬಾರ್ದು. ಆ ರಂಗಗೀತೆಗಳಲ್ಲಿ ಪ್ರಯೋಗ ಆಗ್ಬೇಕು. ಆ ರಂಗಗೀತೆಗಳಾದ್ರೆ ಆ ಜನರಿಗೆ ಮನ ಮುಡ್ತದೆ. ಸ್ವಲ್ಪ ಪ್ರೇಕ್ಷಕರದು ಕೊರತೆ ಆಗಿದೆ ಸರ್ ಇವತ್ತಿನ ಈ ಟಿವಿ ಮಾಧ್ಯಮದ ಮುಖಾಂತರ. ಅಷ್ಟು ಬಿಟ್ರೆ ಒಳ್ಳೆ ಹಂತಕ್ಕೆ ಚೆನ್ನಾಗಿದೆ. ಆ ಒಂದು ಹೆಮ್ಮೆಯು ಕೂಡ ಇದೆ. ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರು ಕಲಾವಿದರನ್ನ ಸಪೋರ್ಟ್ ಮಾಡ್ಬೇಕು. ಈ ರಂಗಭೂಮಿ ಕಲೆಗಳು ಉಳಿಬೇಕು. ಯಾಕೆ ಉಳಿಬೇಕಂದ್ರೆ ಸರ್, ಒಂದ್ ರೀತಿ ಬಾಂಧವ್ಯ ಬೆಳಿತೈತೆ. ಹೌದು, ಈಗ ಒಬ್ರಿಗೊಬ್ರು ಬಾಂಧವ್ಯಗಳು ಅಲ್ಲಿ ಸೃಷ್ಟಿ ಆಗ್ತದೆ. ಈಗ ಯಾರೋ ಎಲ್ಲೋ ಹೊರಗಡೆಯಿಂದ ಬಂದಿರ್ತಾರೆ, ಅಥವಾ ನಾವು ಊರಲ್ಲಿ ನಾಟಕ ಮಾಡ್ಬೇಕಾದ್ರೆ 15-20 ಏನ್ ಟ್ರಯಲ್ ಮಾಡ್ತೀವಲ್ಲ ಸರ್,
ಅವಾಗ ಏನಾಗ್ತದೆ, ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರ ಆಗ್ತದೆ. ನಾವೆಲ್ಲರೂ ಒಗ್ಗಟ್ಟಿಂದ ಬದುಕಲಿಕ್ಕೆ ಸಾಧ್ಯತೆ ಆಗ್ತದೆ. ರಂಗಭೂಮಿ ಕೇವಲ ನಾಟಕದ ಅಭಿರುಚಿಗೆ ಅಷ್ಟೇ ಅಲ್ಲ, ನಮ್ಮಲ್ಲಿ ಇರತಕ್ಕಂಥ ಒಗ್ಗಟ್ಟು, ಗ್ರಾಮದಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರ್, ನಮ್ಮಲ್ಲಿ ಕೂಡ ಈಗ ತಮಗೆ ಮುಂದಿನ ದಿವಸದಲ್ಲಿ ಇನ್ವೈಟ್ ಮಾಡ್ತೇವೆ. ನಮ್ಮಲ್ಲಿ ಒಂದು ಕುರುಕ್ಷೇತ್ರ ಅಂತಕ್ಕಂಥ ಪೌರಾಣಿಕ ನಾಟಕ ಕೂಡ ಮಾಡ್ತಾ ಇದ್ದೇವೆ. ಅಂದ್ರೆ ಹುಡುಗರು ಮೊದಲೇ ಹಿರಿಯರೆಲ್ಲ ಮಾಡಿದ್ದಾರೆ, ಅದು ಬಹಳ ಕಠಿಣವಾದ ನಾಟಕ. ಅಂತ ನಾಟಕ ಏನು ಎಲ್ಲ ಸೇರ್ತೀವಿ, ಆ ನಾಟಕದಲ್ಲಿ ಸುಮಾರು 15-20 ಜನ ಹುಡುಗರು ಬರ್ತೀವಿ. ಆ ಬಾಂಧವ್ಯಗಳು ಸೇರ್ತೀವಿ, ಒಂದು ಕಡೆ ಸೇರ್ತೀವಲ್ಲ, ಆ ಬಾಂಧವ್ಯಕ್ಕಿಂತ ಹೆಚ್ಚಿನದು ಯಾವುದೇ ಇಲ್ಲ. ಆದ್ರೆ ಪ್ರೇಕ್ಷಕರು ಸಹಕಾರ ಕೊಡಬೇಕು, ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿಗೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದೀರಾ, ರಾಜಕೀಯದಲ್ಲಿ ಇದ್ದೀರಾ, ಜೊತೆಗೆ ಒಂದು ರೈತಾಪಿ ಕುಟುಂಬ ಮೇಲೆ ಎಲ್ಲ ಕೆಲಸ ಕಾರ್ಯಗಳು ಒತ್ತಡದಲ್ಲಿ ಇರ್ತೀರ. ಅಂತ ಸಂದರ್ಭ ಸಹಿತ ನಾವು ನಿಮ್ಮ ಒಂದು ಸಂದರ್ಶನ ಮಾಡ್ತೀವಿ, ನಿಮ್ಮ ಬಗ್ಗೆ ಒಂದು ವೀಕ್ಷಕರು ತಿಳಿಸ್ಕೊಡಿ ಅಂದಾಗ ನೀವು ನಿಮ್ಮ ಟೈಮ್ ನಮ್ಮ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ನೀವು ವೀಕ್ಷಕರು ತಿಳಿಸ್ಕೊಟ್ಟದಕ್ಕೆ ನಾನು ನಿಮ್ಗೆ ಧನ್ಯವಾದ ಅರ್ಪಿಸ್ತೇನೆ. ಸರ್, ಏನಾಗಿದೆ ಅಂದ್ರೆ ರೈತರ ಜೀವನ ಅಂದ್ರೆ ಜಂಜಾಟದ ಗೂಡು. ಹೌದು. ಈಗ ಅದ್ರ ಜೊತೆಗೆ ಸರ್, ಈಗ ನಂದು ಅರ್ಜೆಂಟ್ ಕೆಲಸ ಇದೆ, ಬಟ್ ನೀವು ನನಗೆ ಪರಿಚಯನೇ ಇಲ್ಲ ಆಗಿತ್ತು. ಆದ್ರೆ ಯಾವ್ದೋ ಮುಖಾಂತರ ಫೋನ್ ಮಾಡಿ ಕರೆ ಮಾಡಿದಾಗ ನೀವು ಬರ್ತೀರಿ ಅಂದಾಗ ನಾನು ನಿಮ್ಗೆ ಟೈಮ್ ಕೊಡ್ಲೇಬೇಕಾಗಿದೆ. ಆ ಪ್ರಕಾರ ಟೈಮ್ ಕೊಟ್ಟಿದ್ದೀವಿ. ಬಟ್ ನೀವು ಕೂಡ ಇವತ್ತು ನಮ್ಮ ಮನೆ ಬಾಗಿಲಿಗೇನು ಮಲೆನಾಡು ಯೂಟ್ಯೂಬ್ ಚಾನಲ್ ಅಂತೇಳಿ ನೀವು ಬಂದಿರಿ ಸರ್. ಇವತ್ತು ನಾವು ಹುಡ್ಕೊಂಡು ಬಂದಿರಲ್ಲ, ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ, ನಮ್ಮ ಮನೆಯವರ ಪರವಾಗಿ, ನಮ್ಮ ಊರಿನ ಗ್ರಾಮದ ಪರವಾಗಿ, ನನ್ನ ಗ್ರಾಮದ ಸ್ನೇಹಿತರ ಪರವಾಗಿ, ನಮ್ಮ ಇಡೀ ನಾಟಕ ರಂಗ ಅಂದರೆ ನಮ್ಮ ಸಿರ್ಸಿ ತಾಲೂಕಿನ ಎಲ್ಲ ಕಲಾವಿದರ ಪರವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಮಲೆನಾಡು ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ದೊಡ್ಡ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಮ್ಮ ಬಂಗಾರೇಶ್ವರಲ್ಲಿ ಅರಿಕೆ ಮಾಡ್ತೀನಿ. ಹಾಗೆಯೇ ಎಲ್ಲರೂ ಕೂಡ ಮಲೆನಾಡು ಯೂಟ್ಯೂಬ್ ಚಾನಲ್ ಆದ ವಿನಾಯಕ್ ಸರ್ ಅವರಿಗೆ ತಾವೆಲ್ಲ ಸಪೋರ್ಟ್ ಮಾಡಿರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಜೈ ರಂಗಭೂಮಿ.